ಒಂದೇ 1 ಇಂಚ್ ಭೂಮಿ ಕೂಡ ಬಸನಗೌಡ ಪಾಟೀಲ್ ಯತ್ನಾಳರದು ವಕಫ್ನಲ್ಲಿ ಹೋಗಿಲ್ಲ. ಹಾಗಿದ್ರೆ ಅವ್ರಿಗೆ ಯಾಕೆ ಬೀದಿ ಮೇಲೆ ಕೂತು ಹೋರಾಟ ಮಾಡೋ ಅವಶ್ಯಕತೆ ಇತ್ತು? ಇದನ್ನು ಮಾನ್ಯ ವಿಜಯೇಂದ್ರ ಯಡಿಯೂರಪ್ಪ ಅಲ್ಲಿ ಕೆಲವೊಂದು ಕುಟುಂಬ ರಾಜಕಾರಣವನ್ನು ಬೆಂಬಲಿಸುತ್ತಿರುವಂಥ ಕೆಲವು ಸ್ವಯಂ ಘೋಷಿತ ನಾಯಕರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ನೀವು ಎಷ್ಟು ಜನ ವಕಫ್ ಹೋರಾಟದಲ್ಲಿ ಭಾಗಿಯಾದ್ರಪ್ಪ? यूटीवी न्यूज में स्वागत है आप सभी दर्शकों का। मैं हूं आपके साथ सिमरन। राज की बोलो, भारत माता की, नरेंद्र मोदी जी की, अमित शाह जी की, किरण रिजिजू की, एनडीए सरकार की, कर्नाटक के योगी आदित्यनाथ बसनगौड़ा पाटिल यत्नाल जी की, बोलो भारत माता की। धन्यवाद। ಇವತ್ತು ಕೇವಲ ವಿಜಯಪುರ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಸಮಸ್ತ ಭಾರತೀಯರಿಗೆ, ನಮ್ಮ ಭಾರತ ದೇಶಕ್ಕೆ ಒಂದು ಐತಿಹಾಸಿಕ ದಿನ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಈ ಒಂದು ಕ್ಷಣದಲ್ಲಿ ವಿಜಯಪುರ ನಗರದ ಎಲ್ಲ ಹಿಂದೂ ಸಂಘಟನೆಯ ಮುಖಂಡರು, ಪದಾಧಿಕಾರಿಗಳು, ಕಾರ್ಯಕರ್ತರು, ಶ್ರದ್ಧೆಯ ತಾಯಂದಿಯರು, ಸಹೋದರ ಸಹೋದರಿಯರು ಏನು ವಕಫ್ ಕಾಯ್ದೆಯನ್ನೇ ಇವತ್ತು ಅಮೆಂಡ್ಮೆಂಟ್ ಮಾಡಿ ವಕಫ್ ಆಕ್ಟ್ ಅಮೆಂಡ್ಮೆಂಟ್ ಬಿಲ್ 2025 ಇದನ್ನು ಇವತ್ತು ಲೋಕಸಭೆಯಲ್ಲಿ ಪ್ರಸ್ತುತಪಡಿಸಿ ಸತತವಾಗಿ 8 ಗಂಟೆಗಳ ಕಾಲ ಚರ್ಚೆ ಮಾಡಿ ನರೇಂದ್ರ ಮೋದಿ ಅವರ ಎನ್ಡಿಎ ಸರ್ಕಾರ ಅತಿ ಹೆಚ್ಚು ಮತಗಳನ್ನು 293 ಮತಗಳನ್ನು ಪಡೆಯೋದರೊಂದಿಗೆ ಐತಿಹಾಸಿಕ ಗೆಲುವನ್ನು ದಾಖಲಿಸಿದ ದಿನ ಇದು. ಈ ಗೆಲುವು ನರೇಂದ್ರ ಮೋದಿ ಅವರ ಗೆಲುವು ಅಲ್ಲ. ಈ ಗೆಲುವು ಕೇವಲ ನರೇಂದ್ರ ಮೋದಿ ಅವರ ಗೆಲುವು ಅಲ್ಲ. ಈ ಗೆಲುವು ಕೇವಲ ಬಸನಗೌಡ ಪಾಟೀಲ್ ಯತ್ನಾಳರ ಗೆಲುವು ಅಲ್ಲ. ಈ ನಾಯಕರ ನೇತೃತ್ವದಲ್ಲಿ ಸಮಸ್ತ ರಾಷ್ಟ್ರ ಭಕ್ತರ ಗೆಲುವು ಇವತ್ತಿನ ದಿನ ಆಗಿದೆ. ಸಾಕಷ್ಟು ಯುವಕರದಿರಿ, ತಮಗೆ ಗೊತ್ತಿರ್ಬೋದು. ಇದೀಗ ತಾನೇ ನನ್ನ ಸಹೋದರ ಪ್ರತಾಪ್ ಚಿಕ್ಕಲ್ಗಿ ಇರ್ಬೋದು, ಪ್ರೇಮಾನಂದ ಬಿರಾದರ್ ಇರ್ಬೋದು, ಬಾಬು ಶಿರ್ಷಾಡ್ ಅವರು ಇರ್ಬೋದು, ನಾಗರಾಳ್ ಹುಲಿ ಅವರು ಇರ್ಬೋದು, ಅನೇಕರು ಇವತ್ತು ವಕಫ್ ಆಕ್ಟ್ ಕುರಿತು ಮಾತನಾಡಿದ್ದಾರೆ. ಅವರು ಮಾತನಾಡಿದ್ದನ್ನೇ ನಾನು ಮತ್ತೆ ಪುನರುಚ್ಚರಿಸಲಿಕ್ಕೆ ಹೋಗಂಗಿಲ್ಲ. ಈ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ ಒಬ್ಬ ಪುಣ್ಯಾತ್ಮ ಸಂವಿಧಾನವನ್ನು ಕೊಟ್ಟರು. ಸಂವಿಧಾನ, ಅದ್ಭುತವಾದಂಥ ವಿಶೇಷ ಸಂವಿಧಾನ ನೀಡಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಮಸ್ತ ಹಿಂದೂಸ್ತಾನಿಯರ ಪರವಾಗಿ ನಾವು ಕೋಟಿ ಕೋಟಿ ನಮನಗಳನ್ನು ಹೇಳ್ತಾ ಇದ್ದೀವಿ. ಆದ್ರೆ ದುರ್ದೈವದ ಸಂಗತಿ ನೋಡ್ರಿ ಹೆಂಗಿತ್ತು. ನಮ್ಮ ವಿಶ್ವನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ಎಲ್ಲೂ ವಕಫ್ ಬಗ್ಗೆ ಉಲ್ಲೇಖ ಇಲ್ಲ. ಅಚ್ಚರಿ ಅಲ್ಲ? ವಕಫ್ ಕಾಯ್ದೆ ಬಗ್ಗೆನೇ ಉಲ್ಲೇಖ ಇಲ್ಲ ಸಂವಿಧಾನದಾಗ. ಮತ್ತೆ ಈ ಸಂವಿಧಾನದಲ್ಲಿ ಇರಲಾರ್ದಂತ ಈ ವಕಫ್ ಕಾಯ್ದೆ ನನ್ನ ಮಗ ತಂದ? ಇದರ ಬಗ್ಗೆ ಇಂದಿನ ಯುವ ಪೀಳಿಗೆ ಅರ್ಥ ಮಾಡ್ಕೋಬೇಕಾಗಿದೆ. ಇದನ್ನ ತಂದವರು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಕಾಂಗ್ರೆಸ್ ನೇತೃತ್ವದ ದೇಶವನ್ನು ಇಬ್ಬಾಗ ಮಾಡಿ ಮೊದಲ ಪ್ರಧಾನಿ ಆಗಬೇಕಂತೇಳಿ ಏನು ಹೋದಲ್ಲ, ಜವಾಹರ್ಲಾಲ್ ನೆಹರು ಈ ಕರಾಳ ಕಾಯ್ದೆಯನ್ನು ತಂದ. ನಾನು ಕೇಳ್ತೀನಿ ಇವತ್ತಿನ ಕಾಂಗ್ರೆಸ್ಸಿಗರಿಗೆ, ಮಾತಿಗೆ ಸಂವಿಧಾನ ಬಚಾವ್ ಸಂವಿಧಾನ ಬಚಾವ್ ಅಂತ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದಲ್ಲಿ ಇರಲಾರ್ದಂತ ವಕಫ್ ಕಾಯ್ದೆಯನ್ನು ಸೇರಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ನೆಹರು ಅಪಮಾನ ಮಾಡ್ದಲ್ಲ, ಕಾಂಗ್ರೆಸ್ ಅಪಮಾನ ಮಾಡ್ದಲ್ಲ, ಅದಕ್ಕೆ ಸಮಸ್ತ ಕಾಂಗ್ರೆಸ್ಸಿಗರು ಭಾರತೀಯರ ಕ್ಷಮೆ ಕೇಳಬೇಕಂತೇಳಿ ನಾನು ಆಗ್ರಹ ಮಾಡಿದೆ. ಯಾವ ಉದ್ದೇಶದಿಂದ ತಂದ್ರಿ ಮಾನ್ಯ ನೆಹರು ಅವರೇ ಈ ಕಾನೂನನ್ನ? ಯಾರ ಹಿತಕ್ಕಾಗಿ ತಂದ್ರಿ? ದೀನ ದಲಿತರ ಹಿತಕ್ಕಾಗಿ ತಂದ್ರ? ಬಡ ಬಗ್ಗರಿಗಾಗಿ ತಂದ್ರ? ಸಾಮಾನ್ಯ ರೈತರಿಗಾಗಿ ತಂದ್ರ? ಯಾರು ಹಗಲಿರಲು ಬೆವರು ಸುರಿಸಿ ರೈತ ಅನ್ನವನ್ನು ನೀಡ್ತಾನೋ ದೇಶಕ್ಕೆ, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದಂತ ನಮ್ಮ ದೇಶ
ಆ ರೈತನ ಬೆನ್ನಿಗೆ ಚೂರಿ ಹಾಕುವಂತ ಕಾನೂನು ತಗೊಂಡು ಬಂದಿರಲ್ಲ ವಕಫ್ ಮುಖಾಂತರ, ನೆಹರು ಅವರೇ ಕಾಂಗ್ರೆಸ್ಸಿಗರೇ ಇವತ್ತು ದೇಶದ ಜನತೆಗೆ ಉತ್ತರ ಕೊಡಬೇಕಾಗ್ತದೆ. 1954ರಲ್ಲಿ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಕಾನೂನನ್ನು ತರ್ತಾರೆ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಬಹುಮತ ಇರ್ತದೆ, ಅದನ್ನು ಪಾಸ್ ಮಾಡ್ಕೋತಾರೆ. ಅಷ್ಟೇ ಮಾಡಿ ಸುಮ್ಮ ಕೂತಿದ್ರೆ ಏನು ತೊಂದರೆ ಇರಲಿಲ್ಲ. 1995ರಲ್ಲಿ ಕಾಂಗ್ರೆಸ್ ನೇತೃತ್ವದ ಸೋನಿಯಾ ಗಾಂಧಿ ನೇತೃತ್ವದ ಮನಮೋಹನ್ ಸಿಂಗ್ ಸರ್ಕಾರ ಅದಕ್ಕೆ ಅಮೆಂಡ್ಮೆಂಟ್ ಮಾಡ್ತದೆ. 1995ರಲ್ಲಿ ವಕಫ್ ಕಾಯ್ದೆಗೆ ಹೆಚ್ಚಿನ ಬಲವನ್ನು ಕೊಡಲಾಗ್ತದೆ. ಹೋಗ್ಲಿ, ಅಷ್ಟಕ್ಕಾದ್ರೂ ಸುಮ್ ಕೂತ್ರ ಈ ಜಿಹಾದಿ ಮನಸ್ಥಿತಿ ಉಳ್ಳವರು ಕೂಡ್ಲಿಲ್ಲ. 2013 ಮತ್ತದೇ ಕಾಂಗ್ರೆಸ್ ಸರ್ಕಾರ, ಸೋನಿಯಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತೀನಿ ನಾನು ಅದಕ್ಕೆ. ಸೋನಿಯಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ಮನಮೋಹನ್ ಸಿಂಗ್ ಪ್ರಧಾನಿ ಇದ್ರು, ಅವ್ರ ಮುಖಾಂತರ ಸೆಕ್ಷನ್ 40ಗೆ ಅಳವಡಿಸ್ತಾರೆ. ವಾಟ್ ಈಸ್ ಸೆಕ್ಷನ್ 40? ಇದನ್ನ ತಿಳ್ಕೋಬೇಕು. ಇವತ್ತು ಯಾಕೆ ಅಮೆಂಡ್ಮೆಂಟ್ ಮಾಡಿದ್ರು ಎನ್ ಡಿ ಎ ಸರ್ಕಾರ, ಮೋದಿ ಗವರ್ಮೆಂಟ್? ವಾಟ್ ಈಸ್ ಸೆಕ್ಷನ್ 40? ಸೆಕ್ಷನ್ 40 ಅಂದ್ರೆ ಏನ್ ಗೊತ್ತಾ? ಯಾರಾದ್ರೂ ಒಬ್ಬ ಮುಸಲ್ಮಾನ ಬಂದು ನಮ್ಮ ಒಬ್ಬ ರೈತರದೋ ಇಲ್ಲ ಮಠ ಮಂದಿರದೋ ಇಲ್ಲ ಬಡವ ನಮ್ಮ ದೀನ ದಲಿತಿಂದೋ ಜಮೀನು ನನಗೆ ಅನಿಸ್ತು ಅಂದ್ರೆ ಅಲ್ಲೊಂದು ಬಿಳಿದೊಂದು ಕಲ್ಲಿಟ್ಟು ಬಿಳಿ ಸುಣ್ಣ ಹೊಡೆದಿದ್ದು ನಂದು ವಕಫ್ದು ಅಂದ್ರೆ ಅದು ವಕಫ್ ತಪ್ಪು. ದಿಸ್ ಈಸ್ ಕಾಲ್ಡ್ ಸೆಕ್ಷನ್ 40. ಅದಕ್ಕೆ ಯಾವುದೇ ಕೋರ್ಟ ಕಚೇರಿ ಇಲ್ಲ. ಆ ರೈತ ನ್ಯಾಯ ಕೇಳ್ಕೊಳ್ಳಿಕ್ಕೆ ಎಲ್ಲಿ ಹೋಗ್ಬೇಕು? ಭೂಮಿ ಕಳ್ಕೊಂಡವ ವಕಫ್ ಟ್ರಿಬ್ಯುನಲ್ ಮುಂದೆ ಹೋಗ್ಬೇಕು. ಇದು ವಕಫ್ ಸೆಕ್ಷನ್ 40 ಅಂತಂದ್ರು ಯಾರು? ಮನಮೋಹನ್ ಸಿಂಗ್ ಸರ್ಕಾರ 2013ರಲ್ಲಿ. ಎಂಥ ದುರ್ದೈವ್ರಿ! ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಯಾವ ಮಟ್ಟಕ್ಕಾದ್ರೂ ಇಳಿತೀನಿ ಅಂತೇಳಿ ತೋರಿಸ್ಕೊಟ್ಬಿಟ್ರು 2013ರಾಗ. ಅಷ್ಟೇ ಅಲ್ಲ, ಪ್ರಧಾನಮಂತ್ರಿ ಕುರ್ಚಿ ಕೊನೆಯ ದಿನ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಕುರ್ಚಿ ಮೇಲೆ ಏನು ಕೂತಿರಲ್ಲ, ತಮ್ಮ ಕೊನೆಯ ದಿನ ಆಡಳಿತ ನಡೆಸಬೇಕಾದ್ರೆ 126 ಪ್ರೈಮ್ ಪ್ರಾಪರ್ಟೀಸ್, 126 ಪ್ರೈಮ್ ಪ್ರಾಪರ್ಟೀಸ್ ವೇರ್ ಗಿवन टू वकफ बोर्ड. तुम्हारा बाप का है क्या? मैं हिंदी में बात करना चाहता हूं क्योंकि ये बात विजयपुर के हिंदू राष्ट्रभक्त हिंदुओं की बात दिल्ली तक पहुंचे. मैं इसलिए पूछना चाहता हूं, 126 प्रॉपर्टी 2013 में आपने ಮಾಡಿದ್ರು. ಒಂದೇ ಒಂದು ಇಂಚ್ ಭೂಮಿ ಕೂಡ ಬಸನಗೌಡ ಪಾಟೀಲ್ ಯತ್ನಾಳರದು ವಕಫ್ನಲ್ಲಿ ಹೋಗಿಲ್ಲ. ಹಾಗಿದ್ರೆ ಅವ್ರಿಗೆ ಯಾಕೆ ಬೀದಿ ಮೇಲೆ ಕೂತು ಹೋರಾಟ ಮಾಡೋ ಅವಶ್ಯಕತೆ ಇತ್ತು? ಇದನ್ನು ಮಾನ್ಯ ವಿಜಯೇಂದ್ರ ಯಡಿಯೂರಪ್ಪ ಅಲ್ಲಿ ಕೆಲವೊಂದು ಕುಟುಂಬ ರಾಜಕಾರಣವನ್ನು ಬೆಂಬಲಿಸುತ್ತಿರುವಂತ ಕೆಲವು ಸ್ವಯಂ ಘೋಷಿತ ನಾಯಕರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನೀವು ಎಷ್ಟು ಜನ ವಕಫ್ ಹೋರಾಟದಲ್ಲಿ ಭಾಗಿಯಾದ್ರಪ್ಪ? ಯತ್ನಾಳ್ ಅವರು ಕೈಗೊಂಡಂತ ವಿಜಯಪುರದ ಐತಿಕ ವಕಫ್ ಹೋರಾಟದಲ್ಲಿ ಯಾಕೆ ಬರಲಿಲ್ಲ ವಿಜಯೇಂದ್ರ? ಯಾಕೆ ಬರಲಿಲ್ಲ ಯಡಿಯೂರಪ್ಪ? ಯಾಕೆ ಬರಲಿಲ್ಲ? ಕುಟುಂಬ ರಾಜಕಾರಣವನ್ನು ಇವತ್ತು ನಂದು ಕುಟುಂಬ, ಒಂದು ಪಾರ್ಟಿ ಅಂದ್ರೆ ಕುಟುಂಬ, ಕುಟುಂಬ ಅಂದ್ರೆ ಪಾರ್ಟಿ ಅಂತ ತಿಳ್ಕೊಂಡಂತ ನಾಯಕರು ಯಾಕೆ ಬರಲಿಲ್ಲ? ಯತ್ನಾಳರ ಕೈಗೊಂಡಂತ ಹೋರಾಟಕ್ಕೆ ನಮ್ಮ ಕೇಂದ್ರ ಸಚಿವೆ ಒಬ್ಬ ಹೆಣ್ಣು ಮಗಳು ಶೋಭಾ ಕರಂದ್ಲಾಜೆ ಬಂದಲ್ಲ, ಅವರಿಗೆ ನಾವು ಇವತ್ತು ಅಭಿನಂದನೆಯನ್ನು ಸಲ್ಲಿಸಬೇಕು. ಅವ್ರ ಜೊತೆ ಅನೇಕ ನಮ್ಮ ನಾಯಕರು ಬಂದ್ರಲ್ಲ, ಯಾರ್ಯಾರು ಬಂದಾರ ಎಲ್ಲ ರಾಜಕಾರಣಿಗಳು, ಅವರವರ ಹೆಸರನ್ನು ನಾನು ತಗೊಳಂಗಿಲ್ಲ. ಅಲ್ಲಿ ಬಂದಂತ ಎಲ್ಲ ನಮ್ಮ ರಾಜಕಾರಣಿಗಳಿಗೆ ಸಮಸ್ತ ಹಿಂದೂ ಜನಾಂಗದ ಪರವಾಗಿ, ಎಲ್ಲ ನಮ್ಮ ರಾಷ್ಟ್ರಭಕ್ತರ ಪರವಾಗಿ ನಾವೆಲ್ಲ ಇವತ್ತು ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಅಷ್ಟೇ ಅಲ್ಲ, ಕೇವಲ ರಾಜಕಾರಣಿಗಳು ಮಾತ್ರ ಬರಲಿಲ್ಲ. ಜಾಯಿಂಟ್ ಪಾರ್ಲಿಯಾಮೆಂಟರಿ ಕಮಿಟಿ ಅಂತೇಳಿ ಸರ್ವ ಪಕ್ಷದ ಸದಸ್ಯರನ್ನು ತಗೊಂಡು ಲೋಕಸಭೆಯಲ್ಲಿ ಒಂದು ಪ್ರಧಾನಿ ನೇತೃತ್ವದಲ್ಲಿ, ಸ್ಪೀಕರ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ರು. ನಾನ್ ಪೊಲಿಟಿಕಲ್, ಅದು ಅಂದ್ರೆ ಎಲ್ಲಾ ಪಾರ್ಟಿ ಮೆಂಬರ್ಸ್ ಇರ್ತಾರ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಒಳಗೆ. ಅದರ ಅಧ್ಯಕ್ಷರಾಗಿ ಜಗದಂಬಿಕಾ ಪಾಲ್ ಅವರಾಗಿದ್ರು. ಅದರ ಸದಸ್ಯರಾಗಿ ಇನ್ನೋರ್ವ ನಮ್ಮ ಕರ್ನಾಟಕದ ಯುವ ಸಂಸದ ತೇಜಸ್ವಿ ಸೂರ್ಯ ಇದ್ರು, ಜೆಪಿಸಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಸದಸ್ಯರು. ಯತ್ನಾಳರ ಹೋರಾಟ ಇಷ್ಟೊಂದು ತೀವ್ರ ಸ್ವರೂಪ ಪಡ್ಕೊಂಡಿತು ಅಂದ್ರೆ ಕೇಂದ್ರದವರು ಕೂಡ ಇವತ್ತು ವಿಜಯಪುರ ನಗರದ ಕಡೆ ಗಮನ ಹರಿಸಿದ್ರು. ನರೇಂದ್ರ ಮೋದಿ ಅವರ ಗಮನ ಸೆಳೆದಂತ ಮೊದಲ ಹೋರಾಟ ಬಸನಗೌಡ ಪಾಟೀಲ್ ಯತ್ನಾಳರು ಮಾಡಿದಂತ ಹೋರಾಟ. ಖುದ್ದಾಗಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಧ್ಯಕ್ಷ ಜಗದಂಬಿಕಾ ಪಾಲ್ ಅವರು, ಆ ಕಮಿಟಿಯ ಸದಸ್ಯರ ಅಂತ ತೇಜಸ್ವಿ ಸೂರ್ಯ ಅವರು, ಯತ್ನಾಳ್ ಅವರು, ಶೋಭಾ ಕರಂದ್ಲಾಜೆ ಅವರು ಕುರಿತಂತ ಹೋರಾಟಕ್ಕೆ ಬಂದು ಇಲ್ಲಿಯ ಸ್ಥಿತಿಗತಿಯ ಬಗ್ಗೆ ಅವಲೋಕನ ಮಾಡಿಕೊಂಡು ಹೋದ್ರು. ದಿಸ್ ಈಸ್ ದ ಪವರ್ ಆಫ್ ಬಸನಗೌಡ ಪಾಟೀಲ್ ಯತ್ನಾಳ್.
ಏನು ಶಕ್ತಿ ಅಂತ ಕೇಳ್ತಿರಲ್ಲ ಬಸನಗೌಡ್ರದ್ದು, ಇವತ್ತು ಹೆಮ್ಮೆ ಇದೆ ನಮಗೆ. ವಿಜಯಪುರದಲ್ಲಿ ಒಬ್ಬ ಹಿಂದುತ್ವ ನಾಯಕ, ರಾಷ್ಟ್ರಭಕ್ತ ಹಿಂದುತ್ವ ನಾಯಕನನ್ನು ನಿರಂತರವಾಗಿ ಜನತೆ ಆಶೀರ್ವಾದ ಮಾಡ್ತಾ ಇದಾರಲ್ಲ, ಎದಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತು ದೇಶದ ಜನತೆಗೆ ಗೊತ್ತಾಗಿದೆ. ದೇಶದ ಜನತೆ ಇವತ್ತು ವಿಜಯಪುರ ಕಡೆ ನೋಡ್ತಾ ಇದ್ದಾರೆ. ಸಿಂದಗಿಯ ಭಾಗದಲ್ಲಿ, ತಿಕೋಟಾ ಭಾಗದಲ್ಲಿ, ಬಬಲೇಶ್ವರ ಭಾಗದಲ್ಲಿ, ವಿಜಯಪುರ ಜಿಲ್ಲೆಯ ಪ್ರತಿ ಹಳ್ಳಿಗಳಲ್ಲಿ ಇವತ್ತು ವಕಫ್ ಮಾಫಿಯಾ ಸ್ಟಾರ್ಟ್ ಆಗಿತ್ತು. ಎಷ್ಟೋ ಕಾಂಪ್ಲೆಕ್ಸ್ಗಳನ್ನು ಲೂಟಿ ಮಾಡಿ, ಎಷ್ಟೋ ವಕಫ್ ಲ್ಯಾಂಡ್ಗಳನ್ನು ಇವತ್ತು ಕೇವಲ ಸ್ಮಶಾನಕ್ಕಾಗಿ, ಶಾಲೆಗಳಿಗಾಗಿ ಅದರದಿಂದ ಇದು ತಗೋಬೇಕು, ಅಲ್ಲಿ ಮಾತ್ರ ಕಾಂಪ್ಲೆಕ್ಸ್ಗಳನ್ನು ನಿರ್ಮಾಣ ಮಾಡಿ ಅದರದಿಂದ ಬೇನಾಮಿ ರೊಕ್ಕ ಗಳಿಸಿ ಲಪ್ಟಾಸ್ಲಿಗತ್ತಿದ್ರು. ಅದನ್ನ ಕಡಿವಾಣ ಹಾಕುವಂತ ಕೆಲಸ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡಿದ್ರು. ಏನ್ ಬೇಕ್ರಿ ಇನ್ನು ಏನ್ ಮಾಡ್ಬೇಕು? ಕೇವಲ ಸೆಕ್ಷನ್ 40 ಮಾತ್ರ ಹೋಗಿಲ್ಲ ಇವತ್ತು. ಅದರ ಜೊತೆಯಲ್ಲಿ ಇದಕ್ಕೆ ತಾನೇ ನನ್ನ ಸಹೋದರ ಪ್ರತಾಪ್ ಹೇಳಿದಾಗೆ, ಹೆಣ್ಣು ಮಕ್ಕಳಿಗೆ 1954ರಿಂದ ಇಲ್ಲಿವರೆಗೆ ಯಾವುದೇ ಒಂದು ಜಾಗ ಇರಲಿಲ್ಲ ವಕಫ್ ಬೋರ್ಡ್ ಅಲ್ಲಿ. ಮೊದಲ ಬಾರಿಗೆ 2 ಹೆಣ್ಣು ಮಕ್ಕಳಿಗೆ ಆ ಕಮಿಟಿಯಲ್ಲಿ ಸ್ಥಾನ ಕೊಡುವಂತ ಕೆಲಸ ಇಂದಿನ ಅಮೆಂಡ್ಮೆಂಟ್ ಬಿಲ್ ಅಲ್ಲಿ ಆಗಿದೆ. ವಕಫ್ ಆಕ್ಟ್ 2025 ಅಲ್ಲಿ ಆಗಿದೆ. ಅಷ್ಟೇ ಅಲ್ಲ, 14 ತಿದ್ದುಪಡಿಗಳಾಗಿದ್ದಾವೆ ವಕಫ್ ಬಿಲ್ ಅಲ್ಲಿ. ಮಾನ್ಯ DK ಶಿವಕುಮಾರ್ ಅವರೇ, ಸಂವಿಧಾನದಲ್ಲ ಅಲ್ಲ, ವಕಫ್ ಬಿಲ್ ಅಲ್ಲಿ 14 ತಿದ್ದುಪಡಿಗಳನ್ನು ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಉಳಿಸುವಂತ ಕೆಲಸ ಇವತ್ತು NDA ಸರ್ಕಾರ, ನರೇಂದ್ರ ಮೋದಿ, ಯತ್ನಾಳ್ ಅವರು ಮಾಡಿದ್ದಾರೆ ಅಂತ ಹೇಳಿಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಇನ್ನೊಂದೇನು, ಮಹಿಳೆಯರಿಗೆ ಸ್ಥಾನಮಾನ, ಇನ್ನೊಂದು 5 ವರ್ಷಕ್ಕೊಮ್ಮೆ ವಕಫ್ ಆಸ್ತಿಗಳ ಸರ್ವೆ ಆಗಬೇಕು. ವೆರಿ ಇಂಪಾರ್ಟೆಂಟ್. ಸಣ್ಣಾಗಿ ತಿಳಿಬೇಡ್ರಿ ಅದನ್ನ. ಸರ್ವೆ ಅಂದ್ರೆ ಇಷ್ಟು ದಿವಸ ಹೆಂಗೆ ಇಟ್ಕೋತದು, ವಕಫ್ ಟ್ರಿಬ್ಯುನಲ್ ನಲ್ಲಿ ಅದನ್ನು ಸರ್ವೆ ಮಾಡಿದ್ರೆ ಮುಗಿದೋಯ್ತು, ವಕಫ್ ಟ್ರಿಬ್ಯುನಲ್ದವರೇ ಆಡಿಟ್ ಮಾಡಿದ್ರೆ ಮುಗಿದೋಯ್ತು. ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಯಾವುದೇ ಅದ್ರ ಮೇಲೆ ಹಕ್ಕು ಇರಲಿಲ್ಲ, ಆಡಿಟ್ ಮಾಡಿಸುವಂತ ಅಧಿಕಾರ ಇರಲಿಲ್ಲ. ಅಂತ ದುರ್ದೈವ. ಕೋಟ್ಯಾಂತರ ರೂಪಾಯಿ ಆಸ್ತಿ ಉಳ್ಳಂತ ವಕಫ್ ಜಮೀನಿಗೆ ಸರ್ಕಾರಿ ಆಡಿಟರ್ ಕಳಿಸುವಂಗಿಲ್ಲ. ಇದೆಂತ ಕಾನೂನು ರೀ? ಇದೆಂತ ಜಾತ್ಯತೀತ ದೇಶ ರೀ ಕಾಂಗ್ರೆಸ್ಸಿಗರೇ? ಯಾಕೆ ಮೇಲೆ ನಿಂತು ಬಿದ್ದಾರ ಇವರು? ಎಲ್ಲಾ ಸಂಘ ಸಂಸ್ಥೆಗಳಿಗೆ ಗೌರ್ಮೆಂಟ್ ರೇಡ್ ಮಾಡಬಹುದು, ಸೂಪರ್ ಸೀಡ್ ಮಾಡಬಹುದು, ವಕಫ್ ಟ್ರಿಬ್ಯುನಲ್ ಅನ್ನ, ವಕಫ್ ಬೋರ್ಡ್ ಅನ್ನು ಕೈ ಹಚ್ಚುವಂಗಿಲ್ಲ. ಇದೆಂತ ಕಾನೂನ? ಇವತ್ತು ಆ ಕಾನೂನನ್ನು ತೊಡೆದು ಹಾಕಿ ಗೌರ್ಮೆಂಟ್ ಸರ್ಕಾರ ಇವತ್ತು ಆಡಿಟರ್ ನೇಮಕ ಮಾಡುವಂತದ್ದು, ಸರ್ಕಾರಿ ಆಡಿಟರ್ ಕಡೆಯಿಂದ ಆಡಿಟ್ ಮಾಡಿಸುವಂತ ಬಿಲ್ ಪಾಸ್ ಆಗಿದೆ. ಅಷ್ಟೇ ಅಲ್ಲ, ಜಿಲ್ಲಾಧಿಕಾರಿಗಳಿಗೆ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ನಾನ್ ಪೊಲಿಟಿಕಲ್ ಮ್ಯಾನ್, ಅವರು ಯಾವುದೇ ಪಾರ್ಟಿಯವರು ಇರಂಗಿಲ್ಲ. IAS ಕೇಳಿರಂತ ಜಿಲ್ಲಾಧಿಕಾರಿಗಳಿಗೆ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದಾರೆ. ಸರ್ವೆ ಮಾಡುವಂತ ಅಧಿಕಾರ ಇದೆ. ಇದು ನಿಜವಾಗ್ಲೂ ವಕಫ್ ಹೌದು ಅಲ್ಲೋ ಅಂತ ಹೇಳುವಂತ ಶಕ್ತಿ ಜಿಲ್ಲಾಧಿಕಾರಿಗಳಿಗೆ ನೀಡಿದಂತ ಕೆಲಸ ಇವತ್ತಿನ ವಕಫ್ ಆಕ್ಟ್ 2025 ಅಲ್ಲಾಗಿದೆ. ಇದಕ್ಕಿಂತ ಇನ್ನೊಂದು ಅಚ್ಚರಿ ಇದೆ. ಅದು ಇನ್ನು ಮಾಧ್ಯಮದವರು ನನಗೆ ಸ್ಪಷ್ಟೀಕರಣ ಕೊಡಬೇಕು ಅದರ ಬಗ್ಗೆ. ನನಗೆ ಬಂದಂತ ಮಾಹಿತಿಯ ಪ್ರಕಾರ, ಇನ್ನೂ ಅದು ನನಗಿನ್ನೂ ಅಧಿಕೃತವಾಗಿ ಬಂದಿಲ್ಲ, ಅದನ್ನು ಆಗ್ತಾ ಇದೆ ಅಂತ. ಏನಪ್ಪಾ ಅಂದ್ರೆ ಅದು ವಕಫ್ ಏನಿದು ವಕಫ್ ಬೋರ್ಡ್ ಅನ್ನೋದೇ ಹೋಗ್ತದೆ, ಉಮ್ಮೀದ್ ಬೋರ್ಡ್ ಆಗ್ತಾ ಇದೆ. ಉಮ್ಮೀದ್ ವಕಫ್ ಬೋರ್ಡೇ ಬಸನಗೌಡರು ಪಣ ತೊಟ್ಟಿದ್ರು, ನೆನಪದಾನ? ದೇಶನ್ಯಾಗ ವಕಫ್ ಅನ್ನೋದೇ ಇರಬಾರ್ದು ಅಂತ ಹೇಳಿ ಆ ಸಿದ್ದರಾಮೇಶ್ವರನ ಆಶೀರ್ವಾದದಿಂದ ಬಸನಗೌಡರು ಹೇಳಿದಂತ ಅದು ನಿಜ ಆಗ್ತಾ ಇದೆ. ವಕಫ್ ಬೋರ್ಡೇ ಹೋಗಿ ಉಮ್ಮೀದ್ ಬೋರ್ಡ್ ಆಗ್ತಾ ಇದೆ. ಉಮ್ಮೀದ್ 145 ಕರೋಡ್ ಜನತಾ ಕೆ ಲಿಯೆ ಉಮ್ಮೀದ್ ಬೋರ್ಡ್ ಆಗ್ತಾ ಇದೆ. ಅಂದ್ರೆ ಯಾರಿಗೂ ಅನ್ಯಾಯ ಮಾಡುವಂಗಿಲ್ಲ. ವಕಫ್ ಹೋದಂಗ ಆಯ್ತಲ್ಲ, ಯತ್ನಾಳ್ ಗೆದ್ದಂಗ ಆಯ್ತಲ್ಲ, ನರೇಂದ್ರ ಮೋದಿ ಗೆದ್ದಂಗ ಆಯ್ತಲ್ಲ, ಸಮಸ್ತ ರಾಷ್ಟ್ರಭಕ್ತರು ಗೆದ್ದಂಗ ಆಯ್ತಲ್ಲ. ಇದು ಯಾವುದೇ ಜಾತಿ ಧರ್ಮದ ವಿರುದ್ಧ ಹೋರಾಟ ಅಲ್ಲ, ಅದನ್ನು ತಿಳ್ಕೋಬೇಕು. ಕಿಸಿ ಧರ್ಮ और जाति के विरुद्ध विजयोत्सव नहीं है, ये भारत का विजयोत्सव है. मैं आज कहना चाहता हूं, भारत के विविध प्रदेशों में मुसलमान लोग सड़कों पर उतर आए हैं. मुसलमान महिलाएं सड़कों पर. ಇವತ್ತು ದೇಶದ ಜನತೆಯ ಒಂದು ನಾಡಿ ಮಿಡಿತವನ್ನು ಇವತ್ತು ಸಂಸದರು ನೋಡಬೇಕಾಗಿದೆ. ಆ ದಿಶೆಯಲ್ಲಿ ಇವತ್ತು ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ತೆಗೆದುಕೊಂಡಂತ ಈ ಐತಿಹಾಸಿಕ ನಿರ್ಣಯ, NDA ಗವರ್ಮೆಂಟ್ ತೆಗೆದುಕೊಂಡಂತ ಐತಿಹಾಸಿಕ ನಿರ್ಣಯವನ್ನು ವಿಜಯಪುರ ಜನತೆ ಇವತ್ತು ಸಮಸ್ತ ಹಿಂದೂ ಸಂಘಟನೆಗಳು, ರಾಷ್ಟ್ರಭಕ್ತರು, ಎಲ್ಲ ಮಹಿಳಾ ಪ್ರಮುಖರು
ಯುವಕ ಯುವತಿಯರು ಇವತ್ತು ಇಲ್ಲಿ ಬಂದು ಏನು ಇವತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಇವತ್ತು ಯಾವುದೇ ಪಾರ್ಟಿ ಪಂಗಡ ಇಲ್ಲಿ ಸಂಬಂಧ ಇಲ್ಲ, ಇವತ್ತೆಲ್ಲರೂ ರಾಷ್ಟ್ರಭಕ್ತರಾಗಿ ಬಂದು ಇವತ್ತೇನು ಈ ವಿಜಯೋತ್ಸವದಲ್ಲಿ ಭಾಗಿಯಾಗಿದ್ದೀರಿ. ನಿಮ್ಮೆಲ್ಲರಿಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಪರವಾಗಿ, ಸ್ವಾಮಿ ವಿವೇಕಾನಂದ ಸೇನೆಯ ಪರವಾಗಿ, ಎಲ್ಲ ಹಿಂದೂ ಸಂಘಟನೆಗಳ ಪರವಾಗಿ, ಮಹಾನಗರ ಪಾಲಿಕೆ ಸದಸ್ಯರುಗಳ ಪರವಾಗಿ, ಎಲ್ಲ ಮುಖಂಡರುಗಳ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಮ್ಮ ಮಧ್ಯದಲ್ಲಿ ಬಂದು ಈ ದೃಶ್ಯವನ್ನು ತಮ್ಮ ಮಾಧ್ಯಮಗಳ ಮುಖಾಂತರ ಜಗತ್ತಿಗೆ ತೋರಿಸುವಂತ ಪ್ರಯತ್ನ ಮಾಡುತ್ತಿರುವ ಮಾಧ್ಯಮಗಳಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳ್ತೀನಿ. बोलो भारत माता की वंदे वंदे। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए।